ಎಲ್ಲರಿಗೂ ನಮಸ್ಕಾರ. ಇವತ್ತು ಸಂಜೆ ಟೈಮು ಸ್ನ್ಯಾಕ್ಸ್ ತೋರ್ಸಕತ್ತೀನಿ. ಮಕ್ಕಳು ಸ್ಕೂಲ್ ಬಿಟ್ಟು ಬಂದಮೇಲೆ ಬರೀ ಅನ್ನ ಸಾರು ಚಪಾತಿ ರೊಟ್ಟಿ ಕೊಟ್ಟರೆ ತಿನ್ನೋದಿಲ್ಲ. ಅದ್ರ ಸಂಬಂಧ ಇವತ್ತು ಪುದೀನ ಮಂಡಕ್ಕಿ ಮಾಡಿ ತೋರ್ಸಕತ್ತೀನಿ. ಇಷ್ಟು ಸಾಮಗ್ರಿಗಳು ಬೇಕು ನೋಡ್ರಿ. ಪುದೀನ ಮಂಡಕ್ಕಿ ಮಾಡೋಕೆ ಒಂದು ಬಾಳ್ಗೆ ಇಟ್ಕೊಂಡೀನಿ, ಎಣ್ಣೆ ಹಾಕ್ಕೊಳಕತ್ತೀನಿ. ನೀವು ಎಷ್ಟು ಪ್ರಮಾಣದಾಗ ನಿಮಗೆ ಬೇಕು ಮಂಡಕ್ಕಿ ನೋಡಿಕೊಂಡು ನೀವು ಎಣ್ಣೆ ಅಥವಾ ಬೇಕಾಗಿರೋ ಸಾಮಗ್ರಿಗಳನ್ನ ಆ್ಯಡ್ ಮಾಡ್ಕೋಬೋದು ನೋಡ್ರಿ. ಈಗ ನಾನು ಎಣ್ಣೆನ ಹಾಕ್ಕೊಳಕತ್ತೀನಿ. ಎಣ್ಣೆ ಸ್ವಲ್ಪ ಕಾಯಬೇಕು. ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿನಿ. ಎಣ್ಣೆ ಕಾದಾದ್ಮೇಲೆ ಈಗ ಮೆಣಸಿನ್ಕಾಯಿನ ಕರಿಯಾಕತ್ತೀನಿ. ಇವು ಸೈಡ್ ಮಂಡಕ್ಕಿ ತಿನ್ನುವಾಗ ಸೈಡ್ ಮಕ್ಕಳಿಗಲ್ಲ ದೊಡ್ಡವರಿಗೆ ಅಂಥೇಳಿ ನಾನು ಕರಿಯಾಕತ್ತೀನಿ. ಮಕ್ಕಳು ತಿನ್ನೋದಿಲ್ಲ ಮೆಣಸಿನ್ಕಾಯಿನೆಲ್ಲ. ಇವನ್ನ ಕರಿದು ರೆಡಿ ಮಾಡಿ ಇಟ್ಕೊತೀನಿ. ಚೆನ್ನಾಗಿರುತ್ತೆ ಮಂಡಕ್ಕಿ ಜೋಡಿ. ಸೈಡ್ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಮೇಲೆ ಉಪ್ಪು ಉದುರಿಸಿಕೊಂಡು ತಿಂದ್ರೆ ಭಾಳ ಮಸ್ತ್ ಇರ್ತೈತಿ. ಈಗ ನಾನು ಒಂದೊಂದಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳಕತ್ತೀನಿ. ಬೆಳ್ಳುಳ್ಳಿ ನೋಡ್ರಿ, ಇದು ಒಂದು 3 ಬೆಳ್ಳುಳ್ಳಿ ತೊಗೊಂಡಿನಿ. ಮೇಲಿನ ಸಿಪ್ಪೆ ತೆಗೆದು ಸ್ವಲ್ಪ ಕರಿದು ರೆಡಿ ಮಾಡ್ಕೊಳಕತ್ತೀನಿ. ಈಗ ಕರಿದು ಇಟ್ಕೊಳಕತ್ತೀನಿ ನೋಡ್ರಿ. ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಿಕೊಂಡು ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡಕತ್ತೀರಿ, ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಈಗ ಶೇಂಗಾ ಕಾಳನ್ನ ಒಂದು ಸ್ವಲ್ಪ ಕರಿಯೋಣ. ಅವು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಗರಿ ಗರಿ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಶೇಂಗಾ ಕಾಳನ್ನ ಎಣ್ಣೆ ಒಳಗನೆ ಫ್ರೈ ಮಾಡ್ಕೋಬೇಕು. ಶೇಂಗಾ ಕಲರ್ ಚೇಂಜ್ ಆಗೋವ್ರಿಗೆ ಇಷ್ಟ ಆದ್ರೆ ಸಾಕು. ಈಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ ನೋಡ್ರಿ. ಈಗ ಕರಿಬೇವನ್ನು ಕೂಡ ಎಣ್ಣೆ ಒಳಗನ ಕರಿದು ರೆಡಿ ಮಾಡ್ಕೋಬೇಕು. ಕೊತ್ತಂಬರಿನ ಕರಿದು ರೆಡಿ ಮಾಡಿ ಇಟ್ಕೊಂಡಿನಿ. ಮತ್ತೀಗ ಆದ ಬಾಳಿಗೆಗನ ಈಗ ಪುದೀನ ಕೂಡ ನಾವು ಇದೇ ಥರನ ಸೇಮ್ ಎಣ್ಣೆ ಒಳಗನ ಒಂದು ಸ್ವಲ್ಪ ಕರಿದು ರೆಡಿ ಮಾಡಿ ಇಟ್ಕೋಬೇಕು ನೋಡ್ರಿ. ಶೇಂಗಾ ಕಾಳು, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಆಯಿತು. ಈಗ ಪುದೀನ ಆದಮೇಲೆ ಕರಿಬೇವು ಹಾಕ್ಕೊಂಡು ಇದೇ ಥರನ ಫ್ರೈ ಮಾಡ್ಕೋಬೇಕು ನೋಡ್ಬೋದು. ಈಗ ನಾನೆಲ್ಲನೂ ಒಂದು ಪ್ಲೇಟ್ನಾಗ ಹಾಕ್ಕೊಂಡಿನಿ. ಕರಿಬೇವು ಕೂಡ ನಾವು ಒಂದು 3-4 ಕಡ್ಡಿ ಕರಿಬೇವನ್ನು ಕೂಡ ಇದೇ ಥರ ನಾವು ಎಣ್ಣೆ ಒಳಗೆ ಹುರಿದು ರೆಡಿ ಮಾಡಿ ಇಟ್ಕೋಬೇಕು. ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ, ಫಸ್ಟ್ ಟೈಮ್ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವತ್ತು ಪುದೀನ ಮಂಡಕ್ಕಿ ಮಾಡಿ ತೋರ್ಸಕತ್ತಿರೋದು. ಪುದೀನ ಮಂಡಕ್ಕಿ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಮಾಡ್ಕೊಳ್ರಿ. ಈಗ ಮಿಕ್ಸರ್ ಜಾರಿಗೆ ಇವನ್ನೆಲ್ಲ ನಾನು ಏನೇನು ಫ್ರೈ ಮಾಡ್ಕೊಂಡಿಲ್ಲ ಎಣ್ಣೆ ಒಳಗೆ ಅದನ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕ್ಕೋಬೇಕು. ಶೇಂಗಾ ಕಾಳಾಗಲಿ, ಮೆಣಸಿನ್ಕಾಯಿ ಆಗಲಿ, ಮೆಣಸಿನ್ಕಾಯಿ 1-2 ಎತ್ತಿಟ್ಕೊಂಡಿನಿ ಸೈಡಲ್ಲಿ ತಿನ್ನಕ್ಕಂತ ಹೇಳಿ. ಉಳ್ಕಿದ್ದನ್ನೆಲ್ಲ ಇದ್ರೊಳಗನ ಹಾಕ್ಕೊಂಡೇನಿ ನೋಡ್ರಿ. ಶೇಂಗಾ ಕಾಳಾಗಲಿ, ಕೊತ್ತಂಬರಿ ಮತ್ತು ಪುದೀನ, ಬೆಳ್ಳುಳ್ಳಿ ಇವೆಲ್ಲನೂ ಈಗ ತರಿಯಾಗಿ ರುಬ್ಕೋಬೇಕು. ಫುಲ್ಲು ಪುಡಿ ಅಲ್ಲ, ತರಿಯಾಗಿ ಸ್ವಲ್ಪ ಮಿಕ್ಸರ್ ಮಾಡ್ಕೊಂಡು ಬರೋಣಂತ. ಈಗ ರೆಡಿ ಆಯ್ತು. ಈಗ ಇನ್ನೊಂದು ಬಾಳಿಗೆ ಈಗ ಕರೆದಿದ್ನೆಲ್ಲ ಅದ ಎಣ್ಣೆನ ಯೂಸ್ ಮಾಡ್ಕೊಳಕತ್ತೀನಿ. ಸ್ವಲ್ಪ 1-2 ಚಮಚ ನೋಡ್ರಿ, ಟೇಬಲ್ ಚಮಚದಿಂದ 2 ಚಮಚ ಎಣ್ಣೆ ಹಾಕ್ಕೊಂಡಿನಿ. ಕಾದೈತದ ಎಣ್ಣೆ. ಈಗ ಅರಿಶಿಣದ ಪೌಡ್ರು ಮತ್ತು ಉಪ್ಪನ್ನ ಹಾಕ್ಕೊತೀನಿ. ಸ್ವಲ್ಪ ಅರಿಶಿಣದ ಪೌಡ್ರು, 1/4 ಟೀ ಚಮಚ ಅರಿಶಿಣದ ಪೌಡ್ರು
ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಈಗ ಹಾಕ್ಕೊಂಡು ಈಗ ಮಿಕ್ಸರ್ ಏನು ಮಾಡ್ಕೊಂಡು ಬಂದಿರ್ತೀವಲ್ಲ ಆ ಮಿಶ್ರಣನೂ ಕೂಡ ನಾವು ಬಾಳಿಗೆಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕೈ ಆಡಿಸ್ಕೋಬೇಕು. ಎಲ್ಲನೂ ಈ ಥರ ಎಣ್ಣೆ ಒಳಗನ ಹುರ್ಕೊಂಡು ಮಂಡಕ್ಕಿನ ಇದ್ರೊಳಗನ ಕಲಸಿದ್ರೆ ಪುದೀನ ಮಂಡಕ್ಕಿ ರೆಡಿ ಆಗ್ತಾವೆ ನೋಡ್ರಿ. ರುಚಿಕರವಾದ ಪುದೀನ ಮಂಡಕ್ಕಿ. ಇದನ್ನು ಸಂಜೆ ಟೈಮ್ನ ಬೆಸ್ಟ್ ಅಂತಂದ್ರೆ ಸಂಜೆ ಟೈಮು ತಿನ್ನೋಕೆ ಭಾಳ ಮಸ್ತ್ ಇರ್ತಾವೆ. ಈ ಥರ ನಾವು ಎಣ್ಣೆ ಒಳಗೆ ಹುರ್ಕೊಂಡಿರೋದ್ರಿಂದ ಭಾಳ ಹೊತ್ತೇನು ಬೇಡ, ಸ್ವಲ್ಪ ಹೊತ್ತು ಅಷ್ಟೇ ಕೈ ಆಡಿಸ್ಕೊಂಡು ಮಂಡಕ್ಕಿನ ಹಾಕ್ಕೊಂಡು ಎಲ್ಲ ಮಂಡಕ್ಕಿಗೂ ಈ ಒಗ್ಗರಣೆ ಹತ್ತಂಗೆ ನಾವು ಕಲಿಸ್ತಾ ಹೋಗಬೇಕು. ಆಗ ರುಚಿಕರವಾದ ಪುದೀನ ಮಂಡಕ್ಕಿ ರೆಡಿ ಆಗ್ತಾವೆ ನೋಡ್ರಿ. ಒಂದು ಸಾರಿ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಒಳಗೆ ತಿಳಿಸೋದನ್ನು ಸಹಿತ ಮರಿಬೇಡ್ರಿ. ಭಾಳ ಈಸಿಯಾಗಿ ಮಾಡ್ಕೋಬೋದು, ಅಷ್ಟೊಂದೇನು ಕಷ್ಟ ಏನಿಲ್ಲ. ಇನ್ನೊಂದು ಸ್ವಲ್ಪ ಈಗ ಇದಕ್ಕೆ ಕರಿದ ಶೇಂಗಾನ ಹಾಕ್ಕೊಳ್ಳೋಣಂತ. ಶೇಂಗಾ ಕಾಳನ್ನ ಹಾಕ್ಕೊಂಡೆ ನೋಡ್ರಿ. ಗರಿಗರಿಯಾದ ಶೇಂಗಾ ಕಾಳನ್ನ ಮಿಕ್ಸ್ ಮಾಡ್ಕೊಳ್ಳೋಣಂತ. ಲಾಸ್ಟಲ್ಲಿ ಸ್ವಲ್ಪ ಆಮ್ಚೂರು ಪೌಡ್ರ್ ಇದ್ರೆ ಹಾಕ್ಕೊಳ್ರಿ. ಇದು ಒಂಥರ ಚೆನ್ನಾಗಿ ಟೇಸ್ಟ್ ಕೊಡ್ತೈತಿ ಆಮ್ಚೂರು ಪೌಡ್ರ್ ಹಾಕೋದ್ರಿಂದ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣಂತ. ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ರುಚಿಕರವಾದ ಪುದೀನ ಮಂಡಕ್ಕಿ ರೆಡಿ ಆದವು ನೋಡ್ರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಾಗ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ.